ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಇಲ್ಲ ಎನ್ನುತ್ತಲೇ ಹಿಂದ ಅಸ್ತ್ರ ಪ್ರಯೋಗಿಸ್ತಾರ ಟಗರು. ರಣಾಂಗಣವಾಗಿದ್ದೇಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸ್ಲಂ. ಪಂಚಮಸಾಲಿಯ ಶಕ್ತಿ ಪ್ರದರ್ಶನದ ಸ್ಥಳ ಬದಲಾಗುತ್ತಾ? ದೇವರ ನಾಡಲ್ಲಿ ಸ್ಥಗಿತಗೊಂಡಿದ್ದೇಕೆ ಶೋಧ ಕಾರ್ಯ? ಇದೆಲ್ಲವನ್ನ ನೋಡೋಣ. ಜನಮತ ಗೆಲ್ಲಲು ಸಿದ್ದರಾಮಯ್ಯರ ಹಿಂದ ಮಂತ್ರ ಪಠಣೆ ಹೇಗಿದೆ? ಮೀಸಲಾತಿ ಚದುರಂಗದ ಲಾಭ ಗಿಟ್ಟಿಸಿಕೊಳ್ಳಲು ಹಾಕಿರೋ ಲೆಕ್ಕಾಚಾರವೇನು? ಕುರುಬ ಮತ ಇಬ್ಬಾಗ ತಡೆಗೂ ಪ್ಲಾನ್ ಮಾಡಿದ್ದೇಗೆ? ನೋಡೋಣ ಹಿಂದ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಭರ್ಜರಿ ತಯಾರಿ ಶುರು ಮಾಡಿದ್ದು ಹಳೆ ಆಯುಧಕ್ಕೆ ಸಾಣೆ ಹಿಡಿಯಲು ಮುಂದಾಗಿದ್ದಾರೆ. 2023ರ ಮತಸಮರಕ್ಕೆ 2013ರಲ್ಲಿ ಬಳಸಿದ್ದ ಅಸ್ತ್ರವನ್ನೇ ಬಳಸುವ ಸಾಧ್ಯತೆ ಇದೆ. ತಮ್ಮ ವೋಟ್ ಬ್ಯಾಂಕ್ ಭದ್ರಪಡಿಸಲು ಅಹಿಂದ ಬದಲಿಗೆ ಹಿಂದ ವರ್ಗಗಳನ್ನು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ದಾರೆ. ಜನಮತ ಗೆಲ್ಲಲು ಸಿದ್ದರಾಮಯ್ಯ ಹಿಂದ ಮಂತ್ರ ಪಠಿಸಿದ್ದು ಮೀಸಲಾತಿ ಚದುರಂಗದ ಲಾಭ ಗಿಟ್ಟಿಸುವ ಲೆಕ್ಕಾಚಾರ ಮಾಡಿದ್ದಾರೆ. ಇದರ ಜೊತೆಗೆ ಕುರುಬ ಮತ ಇಬ್ಬಾಗ ತಡೆಗೂ ಪ್ಲಾನ್ ಮಾಡಿದ್ದಾರೆ. ಈ ಬಾರಿ ಅಹಿಂದ ಬದಲಿಗೆ ಹಿಂದ ವರ್ಗಗಳನ್ನ ಟಾರ್ಗೆಟ್ ಮಾಡಿರುವ ಸಿದ್ದರಾಮಯ್ಯ ಮೊದಲಿಗೆ ಎಚ್‌ಸಿ ಮಹದೇವಪ್ಪರನ್ನ ಭೇಟಿ ಮಾಡಿದ್ದಾರೆ. ಸತತ 3 ಗಂಟೆಗಳ ಕಾಲ ಮಹದೇವಪ್ಪ ಜೊತೆ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ. ಹಿಂದುಳಿದ ದಲಿತ ಸಮುದಾಯದ ಏಕೀಕೃತ ಹೋರಾಟದ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕುರುಬ ಎಸ್ಟಿ ಹೋರಾಟ ನಡೆಯುತ್ತಿರುವ ಹಿನ್ನೆಲೆ ಕುರುಬರ ಎಸ್ಟಿ ಹೋರಾಟಕ್ಕೆ ಟಾಂಗ್ ನೀಡಲು ಹಿಂದ ಅಸ್ತ್ರ ಬಳಕೆ ಮಾಡಲಿದ್ದಾರೆ. ಹಿಂದುಳಿದವರು ದಲಿತರನ್ನ ಒಗ್ಗೂಡಿಸಿ ಹೋರಾಟ ನಡೆಸಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಪಂಚಮಸಾಲಿ ಲಿಂಗಾಯತರು, ಕುರುಬರು, ವಾಲ್ಮೀಕಿ ಸಮುದಾಯ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವ ಹಿನ್ನೆಲೆ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ರೂಪಿಸಿದ್ದು ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಸಂಗ್ರಹಿಸಿ ಮುಂದಿನ ಹೋರಾಟ ಕೈಗೊಳ್ಳಲಿದ್ದಾರೆ. ಬಿಜೆಪಿ ಸರ್ಕಾರ ಮೀಸಲಾತಿ ವಿರೋಧಿ ಎಂದು ಬಿಂಬಿಸಲು ತಂತ್ರ ರೂಪಿಸಿದ್ದು ಸಣ್ಣ ಸಮುದಾಯವನ್ನ ಕೂಡ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಯೋಚನೆ ಮಾಡಿದ್ದಾರೆ. ನೇಕಾರರು, ಮಡಿವಾಳರು, ಗಂಗಾ ಮತಸ್ಥ ಸಮುದಾಯಗಳ ಮೀಸಲಾತಿ ಬೇಡಿಕೆ ಬಗ್ಗೆ ಗಮನ ಸೆಳೆಯುವ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಹಾಲಿ ಇರುವ ಮೀಸಲಾತಿಗಿಂತ ಹೆಚ್ಚೆಚ್ಚು ಮೀಸಲಾತಿಗೆ ಬೇಡಿಕೆ ಬಗ್ಗೆ ಚಿಂತನೆ ನಡೆಸಿದ್ದು ಸಾಂವಿಧಾನಿಕ ಇತಿಮಿತಿಯಲ್ಲಿ ಈ ಬಗ್ಗೆ ರೂಪುರೇಷೆ ತಯಾರಿಸಲು ಚಿಂತನೆ ಮಾಡಿದ್ದಾರೆ. ತಮಿಳುನಾಡು ಮಾದರಿ ಮೀಸಲಾತಿ ಆಂದೋಲನದ ಬಗ್ಗೆಯೂ ವಿಚಾರ ಹಂಚಿಕೆ ಮಾಡಿಕೊಂಡಿದ್ದಾರೆ. 2013ರಲ್ಲಿ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದ ಸಿದ್ದರಾಮಯ್ಯ 2023ಕ್ಕೆ ಹಿಂದ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದು ಯಾಕೆ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಸದ್ಯ ಅಲ್ಪಸಂಖ್ಯಾತ ಸಮುದಾಯಗಳ ಯಾವುದೇ ಹೋರಾಟವಿಲ್ಲ. ಅಲ್ಲದೆ ಅಲ್ಪಸಂಖ್ಯಾತರ ವೋಟ್ ಯಾವತ್ತಿಗೂ ಸಿದ್ದರಾಮಯ್ಯಗೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಅಲ್ಪಸಂಖ್ಯಾತರ ಹೆಸರು ಬಳಸಿದ್ರೆ ಬಿಜೆಪಿ ಕೋಮು ಭಾವನೆ ಟಚ್ ಕೊಟ್ಟು ಹೋರಾಟ ವಿಫಲಗೊಳಿಸುವ ಸಾಧ್ಯತೆ ಇದೆ. ಹೀಗಾಗಿ ಹಿಂದ ಹೋರಾಟ ಮಾಡಿದರೆ ಅನುಕೂಲ ಅನ್ನೋ ಅಭಿಪ್ರಾಯವಿದೆ. ಹಿಂದ ಹೋರಾಟ ಮುನ್ನೆಲೆಗೆ ಬರುತ್ತಿದ್ದಂತೆ ಸಿದ್ದರಾಮಯ್ಯ ಹಾಗೂ ತಮ್ಮ ನಡುವಿನ ಭಿನ್ನಾಭಿಪ್ರಾಯ ಕೇವಲ ಅಂತೆಕಂತೆ ಅಂತ ಮಾಜಿ ಸಚಿವ ಎಚ್‌ಸಿ ಮಹದೇವಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಫೇಸ್ಬುಕ್ ಪೋಸ್ಟ್ ಹಾಕಿರೋ ಮಹದೇವಪ್ಪ, ನಾನು ಸಿದ್ದರಾಮಯ್ಯ 1989ರಿಂದಲೂ ಆತ್ಮೀಯರು ಅಂತ ಹೇಳಿದ್ದಾರೆ. ದೇಶದಲ್ಲಿ ಸಂವಿಧಾನಾತ್ಮಕ ವಾತಾವರಣ ಕೆಡುತ್ತಿರುವುದರಿಂದ, ರಾಜಕೀಯದಲ್ಲಿ ಜನಪರ ದನಿ ಕ್ಷೀಣಿಸುತ್ತಿರುವುದರಿಂದ ನಾನು ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಕನಸು ಸಾಕಾರಗೊಳಿಸಲು ನಿರ್ಧಾರ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ಮೂಲಕ ಹೋರಾಟದ ಸುಳಿವು ನೀಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪದೇ ಪದೇ ಹೋರಾಟ ಕುರಿತು ಸಮಾಜದ ದಿಕ್ಕು ತಪ್ಪಿಸುತ್ತಿದ್ದಾರೆ. ಹೋರಾಟ ಯಶಸ್ವಿಯಾದ ನಂತರ ಸಿದ್ದರಾಮಯ್ಯಗೆ ಕಿರಿಕಿರಿ ಶುರುವಾಗಿದೆ. ಹೀಗಾಗಿ ಗಂಟೆಗೊಂದು ಹೋರಾಟ ಕುರಿತು ಹೇಳಿಕೆ ನೀಡುತ್ತಿದ್ದಾರೆ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸಿಎಂ ಆಗಿದ್ದ ವೇಳೆ ಸಿದ್ದರಾಮಯ್ಯ ಕುರುಬ ಮತ್ತು ಅಹಿಂದ ವರ್ಗಕ್ಕೆ ಏನು ಮಾಡಿಲ್ಲ, ಆರ್ಎಸ್ಎಸ್ನಿಂದ ಹೋರಾಟಕ್ಕೆ ಹಣ ನೀಡಿದ್ದಾರೆಂದು ಸುಳ್ಳು ಹೇಳಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಶ್ವರಪ್ಪ ಯಾರು ಅಂತ ಕೇಳುವುದಕ್ಕೆ ಸಿದ್ದರಾಮಯ್ಯ ಯಾರು ಅಂತ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ. ಈಶ್ವರಪ್ಪ ಯಾರು ಅಂತ ಕೇಳುವ ಅಧಿಕಾರ ಸಿದ್ದರಾಮಯ್ಯಗೆ ಇಲ್ಲ. ನನಗೆ ಅವರ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಅಲ್ಲದೆ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಲು ನನಗೇನು ಗ್ರಹಚಾರ ಕೆಟ್ಟಿದ್ಯಾ, ನನಗೇನು ತೇವಲ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಅಹಿಂದ ಹೋರಾಟ ಯಾರು ಬೇಕಾದ್ರೂ ಮಾಡಬಹುದು, ಅವರು ಯಾರ ಸ್ವತ್ತು ಅಲ್ಲ ಅಂತ ಕಿಡಿಕಾರಿದ್ರು. ಈಗ ಜಾತಿ ಹಿಂದ ಏನೂ ಇಲ್ಲ, ಏನಿದ್ರು ಹಿಂದುತ್ವ ಅಂತ ಸಿದ್ದರಾಮಯ್ಯರ ಹಿಂದ ಹೋರಾಟದ ಬಗ್ಗೆ ಸಚಿವ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಜಾರಕಿಹೊಳಿ, ಸಿದ್ದರಾಮಯ್ಯ ಪಕ್ಷದಿಂದ ಸಮಾವೇಶ ಮಾಡ್ತಿದ್ದೇವೆ ಎಂದು ಹೇಳಲಿ, ಆಗ ಗೊತ್ತಾಗುತ್ತೆ ಕಾಂಗ್ರೆಸ್ ಅಹಿಂದಕ್ಕೆ ಸೇರಿರುವುದೆಂದು ಅಂತ ವಾಗ್ದಾಳಿ ನಡೆಸಿದ್ರು.
ಸ್ಲಂ ತೆರವು ಮಾಡಿದಕ್ಕೆ ಬೆಂಗಳೂರಿನಲ್ಲಿ ನಡೆದ ಹೈಡ್ರಾಮಾ ಹೇಗಿತ್ತು? ಮೀಸಲಾತಿ ಡೆಡ್ಲೈನ್ ಅನ್ನ ಸಿಎಂ ಸಮರ್ಥವಾಗಿ ನಿಭಾಯಿಸುತ್ತಾರೆ ಅಂತ ಹೇಳಿದ್ಯಾರು? ಸರ್ಕಾರ ಅಸ್ತು ಎಂದಿರೋ ಸಾರಿಗೆ ನೌಕರರ 5 ಬೇಡಿಕೆಗಳು ಯಾವುದು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಲಂ ತೆರವು ಮಾಡಿದಕ್ಕೆ ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಪೊಲೀಸರು ಏಕಾಏಕಿ ಮನೆ ತೆರವಿಗೆ ಒತ್ತಡ ಹಾಕಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಲಂನಲ್ಲಿರುವ 30 ಮನೆಯಲ್ಲಿ 17 ಮನೆಗೆ ನಿನ್ನೆ ನೋಟಿಸ್ ಕೊಟ್ಟು ಇವತ್ತು ಏಕಾಏಕಿ ಮನೆ ತೆರವು ಮಾಡಿದ್ದು, ಮನೆ ತೆರವು ವಿರೋಧಿಸಿ ಗೃಹಿಣಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಕಾಂಗ್ರೆಸ್ನವರು ಅಂತ 17 ಮನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಕಾರ್ಪೊರೇಟರ್ ವಿರುದ್ಧ ಸ್ಲಂ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಗ್ರಹಾರ ದಾಸರಹಳ್ಳಿಯಲ್ಲಿ ಅಧಿಕಾರಿಗಳು ಮನೆಗಳನ್ನು ತೆರವುಗೊಳಿಸಿದ್ದು ತಪ್ಪು ಅಂತ ವಿಧಾನಸೌಧದಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬರೀ ಬಿಜೆಪಿಯವರಿಗೆ ಮನೆಗಳನ್ನ ಕೊಡಲಾಗಿದೆಯಾ ಅಂತ ಪ್ರಶ್ನಿಸಿದ ಸೋಮಣ್ಣ, ಅಲ್ಲಿ ಪಾಲಿಟಿಕ್ಸ್ ಮಾಡೋದು ಸರಿಯಲ್ಲ, ಹಾಗೇನಾದ್ರೂ ಇದ್ರೆ ಮಾಹಿತಿ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಹಲವು ವರ್ಷಗಳಿಂದ ಜನರು ಅಲ್ಲಿ ವಾಸಿಸುತ್ತಿದ್ದು, ಇದೀಗ ಏಕಾಏಕಿ ಮನೆ ತೆರವು ಮಾಡುವುದು ಸರಿಯಲ್ಲ, ಯಾರೋ ಜನರನ್ನ ಕೂರಿಸಿ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅಲ್ಲಿ ಮಾಡಿರೋದು ಆತ್ಮಹತ್ಯೆ ನಾಟಕವೋ ಏನೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಅಗ್ರಹಾರ ದಾಸರಹಳ್ಳಿಯಲ್ಲಿ ಸ್ಲಂ ನಿವಾಸಿಗಳ ಮನೆ ಖಾಲಿ ಮಾಡಿಸಿ ಎರಡೆರಡು ಬೀಗ ಹಾಕಲಾಗಿದೆ. ಸ್ಲಂ ಬೋರ್ಡ್ ಸೂಚನೆ ಮೇರೆಗೆ ಪೊಲೀಸರು 17 ಮನೆಗಳನ್ನ ಖಾಲಿ ಮಾಡಿಸಿದ್ರು. ಅಲ್ಲದೆ ಒಬ್ಬರನ್ನ ಖಾಲಿ ಮಾಡಿಸಿ ಮತ್ತೊಬ್ಬರಿಗೆ ಮನೆ ಹಂಚಿಕೆ ಮಾಡಲಾಗಿದೆ. ಹೀಗಾಗಿ ಹೊಸದಾಗಿ ಮನೆ ಹಂಚಿಕೆ ಆದವರು ಮನೆಗೆ ಬೀಗ ಹಾಕಿದ್ದು ಒಂದೊಂದು ಮನೆಗೆ ಎರಡೆರಡು ಬೀಗ ಬಿದ್ದಿದೆ. ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ ಗಡುವು ವಿಚಾರವನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಸಮರ್ಥವಾಗಿ ನಿಭಾಯಿಸುತ್ತಾರೆ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಟಿಕೆಟ್ ವಿಚಾರವಾಗಿ ಸಿಎಂಗೆ ವರಿಷ್ಠರಿಗೆ ನಮ್ಮ ಅಭಿಪ್ರಾಯ ಹೇಳಿದ್ದೇವೆ. ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದು ನನ್ನ ಪುತ್ರ ಅಭ್ಯರ್ಥಿ ಆಗಲ್ಲ ಅಂತ ಸ್ಪಷ್ಟಪಡಿಸಿದರು. ಪಿಎಂ ಸ್ವನಿಧಿ ಯೋಜನೆ ಪ್ರಗತಿ ಪರಿಶೀಲನೆ ನಡೆಸಿದ ಸಿಎಂ ಬಿಎಸ್ವೈ ಬ್ಯಾಂಕ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಸಾಲ ನೀಡುವುದರಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದ್ದು ಬ್ಯಾಂಕ್ಗಳು ಸಾಲ ನೀಡುತ್ತಿಲ್ಲವೆಂದು ದೂರು ಬಂದಿದೆ. ಅಂಕಿಅಂಶವು ಸಾಲ ಸರಿಯಾಗಿ ನೀಡುತ್ತಿಲ್ಲವೆಂದು ಹೇಳ್ತಿದೆ ಅಂತ ಹೇಳಿ ಕೆಂಡಾಮಂಡಲರಾದ ಸಿಎಂ ನಿಮ್ಮ ಈ ವರ್ತನೆ ಸಹಿಸಲು ಸಾಧ್ಯವಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಫೆಬ್ರವರಿ ಅಂತ್ಯ ವೇಳೆಗೆ ಎಲ್ಲ ಸರಿ ಮಾಡಬೇಕೆಂದು ಎಚ್ಚರಿಕೆ ಕೊಟ್ಟರು. ಸಾರಿಗೆ ನೌಕರರ 9 ಬೇಡಿಕೆ ಪೈಕಿ 5 ಬೇಡಿಕೆ ಈಡೇರಿಸಲು ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸುತ್ತೋಲೆ ಹೊರಡಿಸಿದ್ದಾರೆ. ಸಾರಿಗೆ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ಪದ್ಧತಿ ಜಾರಿಯಾಗಿದ್ದು, ಸರ್ಕಾರಿ ಅನುದಾನಿತ ಆಸ್ಪತ್ರೆಗಳಲ್ಲಿ ಆರೋಗ್ಯ ಭಾಗ್ಯ ವಿಮೆ ಯೋಜನೆಯಡಿ ಚಿಕಿತ್ಸೆ ನೀಡಲು ಒಪ್ಪಿಗೆ ಸಿಕ್ಕಿದೆ. ಇದರ ಜೊತೆಗೆ ಕೋವಿಡ್ಗೆ ಮೃತಪಟ್ಟ ಕುಟುಂಬಸ್ಥರಿಗೆ 30 ಲಕ್ಷ ಪರಿಹಾರ, ಸಾರಿಗೆ ಸಂಸ್ಥೆಗಳಲ್ಲಿ ಎಂಆರ್ಎಂಎಸ್ ವ್ಯವಸ್ಥೆ ಜಾರಿಗೊಳಿಸುವುದು, ನೌಕರರಿಗೆ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆ ಜಾರಿಗೆ 4 ನಿಗಮಗಳ ಎಂಡಿಗಳಿಗೆ ಸೂಚನೆ ನೀಡಲಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಂಗಳೂರಿನ ಕೆಂಪೇಗೌಡ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕತ್ತಿನ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಟು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಏರಿಕೆಗೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬೆಲೆ ಇಳಿಸುವಂತೆ ಆಗ್ರಹಿಸಿದರು. ಡ್ರಗ್ಸ್ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿ ಸದ್ಯ ವಿಶ್ರಾಂತಿಯಲ್ಲಿರುವ ರಾಗಿಣಿ ದ್ವಿವೇದಿ ತಮ್ಮ ಅಭಿಮಾನಿಗಳ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದ್ದಾರೆ. ಇದೇ ವೇಳೆ ತಾವು ಎದುರಿಸಿದ್ದ ಪರಿಸ್ಥಿತಿಗಳನ್ನು ನೆನೆದು ಕುಟುಂಬ ಸಪೋರ್ಟ್ ಮಾಡಿದ ರೀತಿ ನೆನೆದು ಕಣ್ಣೀರಿಟ್ಟಿದ್ದಾರೆ. ನಾನು ಈಗ ಆರೋಗ್ಯದ ಬಗ್ಗೆ ಗಮನ ಕೊಡುತ್ತಿದ್ದೇನೆ. ನನಗೆ ಕುಟುಂಬಸ್ಥರು ಬೆಂಬಲ ನೀಡಿದ್ರು. ಅದು ನೆನಪಿಗೆ ಬಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ ಅಂತ ಇನ್ಸ್ಟಾಗ್ರಾಂನಲ್ಲಿ ನಟಿ ರಾಗಿಣಿ ದ್ವಿವೇದಿ ಮಾತಾಡಿದ್ದಾರೆ. ನಟ ದುನಿಯಾ ವಿಜಿ ಮತ್ತೊಮ್ಮೆ ಸರಳತೆ ಮೆರೆದಿದ್ದಾರೆ. ಅಭಿಮಾನಿಗಳ ಜೊತೆ ನಟ ದುನಿಯಾ ವಿಜಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾರೆ. ಟ್ಯಾಟೂ ಹಾಕಿಸಿಕೊಂಡು ವಿಜಿ ಅಭಿಮಾನಿಗಳು ಅಭಿಮಾನ ಮೆರೆದಿದ್ದು ಅಭಿಮಾನಿಗಳ ಜೊತೆ ಕೆಲಕಾಲ ಮಾತನಾಡಿದ್ದಾರೆ. ಮತ್ತೊಮ್ಮೆ ಸಿಎಂ ಆಗೋ ಕನಸು ಬಿಚ್ಚಿಟ್ಟಿದ್ದೇಗೆ ಸಿದ್ದರಾಮಯ್ಯ. ಬಿಎಸ್ವೈ ಸಾಲ ಮಾಡ್ತಿರೋದು ಹೋಳಿಗೆ ತಿನ್ನಕ ಅಂತ ಕಿಡಿಕಾರಿದ್ಯಾರು? ಹುಣಸೋಡು ಸ್ಫೋಟ ಪ್ರಕರಣದಲ್ಲಿ ಖಾಕಿ ಬಲೆಗೆ ಬಿದ್ದ 9ನೇ ಆರೋಪಿ ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗೋವನಕೊಪ್ಪದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಆಸೆ ತೇಲಿಬಿಟ್ಟಿದ್ದಾರೆ. ಸಿದ್ದು ಭಾಷಣದ ವೇಳೆ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಬೇಕು ಅಂತ ಯುವಕನೊಬ್ಬ ಪದೇ ಪದೇ ಒತ್ತಾಯಿಸಿದ್ದ. ಈ ವೇಳೆ ಸಿದ್ದು ಲೇ ಕೇಳಪ್ಪ ತಮ್ಮ, ಲೇ ಕೇಳೋ ಇಲ್ಲಿ ಅಂತ ಮಾತು ಆರಂಭಿಸಿದ ಸಿದ್ದು, ಈ ಸರ್ಕಾರ ಏನಾದ್ರೂ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, 2 ವರ್ಷ ಕಾಯೋಕ್ಕಾಗಲ್ವಾ, ನಿಮಗೆ ನಾನು ನಾಳೆಗೆ ಆರ್ಡರ್ ಮಾಡುತ್ತೇನೆ ಅಂತ ಪರೋಕ್ಷವಾಗಿ ನಾನೇ ಮತ್ತೆ ಸಿಎಂ ಅಂತ ಮನದಾಳ ಹೊರ ಹಾಕಿದ್ದಾರೆ. ನಾನು ಸಿಎಂ ಆಗಿದ್ದಾಗ 7 ಕೆಜಿ ಅಕ್ಕಿಯನ್ನ ನೀಡ್ತಿದ್ದೆ, ಅದನ್ನ ನಮ್ಮ ಅಪ್ಪನ ಮನೆಯಿಂದ ತಂದುಕೊಡ್ತಿದ್ನ. ಈಗಲೂ ಸಿಎಂ ಬಿಎಸ್ವೈ 7 ಕೆಜಿ ಅಕ್ಕಿಯನ್ನ ನೀಡಲಿ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅದನ್ನೇನಾದ್ರೂ ಅವರಪ್ಪನ ಮನೆಯಿಂದ ತಂದುಕೊಡ್ತಾರ? ಜನರ ಹಣದಿಂದಲೇ ಅವರು ಪಡಿತರ ಅಕ್ಕಿ ನೀಡುವುದು, ಕೆರೆಯ ನೀರನ್ನ ಕೆರೆಗೆ ಚೆಲ್ಲೋದು ಬಿಜೆಪಿಯವರಿಗೆ ಕಷ್ಟವಾಗ್ತಿದೆ ಅಂತ ಬಾದಾಮಿ ತಾಲೂಕಿನ ಗೋವನಕೊಪ್ಪದಲ್ಲಿ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇವರು ಸಾಲ ಮಾಡೋದಕ್ಕೆ ಹೋಳಿಗೆ ತಿನ್ನೋದಕ್ಕ ಸಿಎಂ ಬಿಎಸ್ವೈಗೆ ಪ್ರಶ್ನಿಸಿದ್ದಾರೆ. ಬಾದಾಮಿ ಕ್ಷೇತ್ರಕ್ಕೆ ನಾನೇ ಅನುದಾನ ನೀಡಿದ್ದೆ ಅಂತ ಹೇಳಿದ್ದ ಮಾಜಿ ಸಿಎಂ ಎಚ್ಡಿಕೆಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿಯನ್ನ ಸಿಎಂ ಮಾಡಿದ್ದು ನಾವು, ಸಿಎಂ ಮಾಡಿದಕ್ಕೆ ಅನುದಾನ ನೀಡಲು ಸಾಧ್ಯವಾಯಿತು. ನಾವು ಸಿಎಂ ಮಾಡದಿದ್ರೆ ಹೇಗೆ ಅನುದಾನ ನೀಡ್ತಿದ್ರು ಅಂತ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಆದರೂ ಎಚ್ಡಿಕೆ ಸರಿಯಾಗಿ ನನ್ನ ಕ್ಷೇತ್ರಕ್ಕೆ ಅನುದಾನ ನೀಡಲಿಲ್ಲ ಅಂತ ಏಕವಚನದಲ್ಲಿ ಸಿದ್ದು ಕಿಡಿಕಾರಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯ ರಾಜಕೀಯ ಮಾಡುತ್ತಿದ್ದಾರೆ ಎಂದಿದ್ದ ಸಚಿವ ಈಶ್ವರಪ್ಪ ಆರೋಪಕ್ಕೆ ಸಿದ್ದು ಗುದ್ದಿದ್ದಾರೆ. ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಬರಲ್ಲ. ಇವರು ಕುರುಬರಿಗೆ ಎಸ್ಟಿ ಮೀಸಲಾತಿ ಬೇಕೆಂದು ಕೇಳ್ತಾರೆ. ಕುರುಬ ಹೋರಾಟಕ್ಕೆ ನಾನು ವಿರೋಧ ಮಾಡ್ತಿಲ್ಲ. ಕುಲಶಾಸ್ತ್ರ ಅಧ್ಯಯನ ವರದಿ ಬರಬೇಕೋ ಬೇಡವೋ, ಅವರು ರಾಜಕೀಯ ಮಾಡಿದ್ರೆ ನಾನು ಹೋಗ್ಬೇಕಾ? ಮೊದಲು ಕುಲಶಾಸ್ತ್ರ ಅಧ್ಯಯನದ ವರದಿ ಬರಬೇಕು ಅಂತ ಸಿದ್ದು ಹೇಳಿದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ ನಾಯಕರಾಗಲು ಹೊರಟಿದ್ದಾರೆ. ನನ್ನ ವಿರುದ್ಧ ಮಾತಾಡಿದ್ರೆ ಲೀಡರ್ ಆಗ್ತಾರೆ ಅಂತವರು ತಿಳಿದಿದ್ದಾರೆ. ಹೀಗಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಸಚಿವ ಈಶ್ವರಪ್ಪ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅವರೇನಾದ್ರೂ ಆ ರೀತಿಯಾಗಿ ತಿಳಿದಿದ್ರೆ ಅದು ಅವರ ಭ್ರಮೆ ಅಂತ ಸಿದ್ದು ತಿರುಗೇಟು ನೀಡಿದ್ದಾರೆ. ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನೂ ಇಲ್ಲ ಎಂದಿದ್ದ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅಹಿಂದ ವರ್ಗಕ್ಕೆ ನನ್ನ ಕೊಡುಗೆ ಇಲ್ಲ ಅಂತ ಹೇಳಬೇಕಿರುವುದು ರಾಜ್ಯದ ಜನ. ವಿಶ್ವನಾಥ್ ಈಶ್ವರಪ್ಪನವರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ ಅಂತ ಸಿದ್ದು ಹರಿಹಾಯ್ದಿದ್ದಾರೆ. ಇವರು ಸರ್ಟಿಫಿಕೇಟ್ ಕೊಡುವುದಕ್ಕೆ ಅಧಿಕಾರಕ್ಕೂ ಇಲ್ಲ ಅಂತ ಬಾದಾಮಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹುಣಸೋಡು ಸ್ಫೋಟ ಪ್ರಕರಣದ 9ನೇ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಂಧ್ರದ ಪೃಥ್ವಿರಾಜ್ ಸಾಯಿ ಎಂಬಾತನನ್ನ ವಿಶೇಷ ಪೊಲೀಸ್ ತಂಡ ಹೆಡೆಮುರಿ ಕಟ್ಟಿದೆ. ಈಗಾಗಲೇ ಬಂಧಿತ ಪೃಥ್ವಿ ತಂದೆ ಸಹೋದರನನ್ನ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರದ ಅನಂತಪುರ ಜಿಲ್ಲೆ ರಾಯದುರ್ಗದ ನಿವಾಸಿಗಳಾದ ಆರೋಪಿಗಳು ರಾಯದುರ್ಗದಿಂದ ಅಕ್ರಮವಾಗಿ ಸ್ಫೋಟಕವನ್ನ ಶಿವಮೊಗ್ಗಕ್ಕೆ ಸಾಗಿಸಿದ್ರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿ ಠಾಣೆ ಪೊಲೀಸರು 3 ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತ ಮುನಿರಾಜು, ಅಶ್ವಥ್, ಶ್ರೀನಿವಾಸ್ ಅನ್ನೋರಿಂದ 7 ಲಕ್ಷ ಮೌಲ್ಯದ 19 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 3 ಆರೋಪಿಗಳು ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೇರಿ ವಿವಿಧೆಡೆ ಬೈಕ್ಗಳನ್ನು ಕದ್ದಿದ್ರು. ಸದ್ಯ ಬೈಕ್ ಚೋರರನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಪಂಚಮಸಾಲಿ ಸಮಾವೇಶದ ಸ್ಥಳ ನಿಗದಿಯೇ ಗೊಂದಲವಾಗಿದ್ದೇಕೆ? ಜೆಡಿಎಸ್ಗೆ ಗುಡ್ ಬೈ ಹೇಳ್ತಾರಾ ಮಧು ಬಂಗಾರಪ್ಪ? ಬೆಂಗಳೂರಿನಲ್ಲಿ ಅಂಧರಾದ ಮಾದಕ ಜಾಲದಲ್ಲಿ ಯಾರೆಲ್ಲ ಇದ್ದಾರೆ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಂಚಮಸಾಲಿ ಲಿಂಗಾಯತ ಸಮಾವೇಶದ ಸ್ಥಳ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಫೆಬ್ರವರಿ 21ರ ಸಮಾವೇಶ ನಂದಿ ಗ್ರೌಂಡ್ ಬದಲು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುವ ಸಾಧ್ಯತೆಗಳಿವೆ. ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಿದ್ರೆ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡಿ ಧರಣಿ ನಡೆಸಲು ಸುಲಭವಾಗುತ್ತೆ. ಹೀಗಾಗಿ ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಲು ಹಿರಿಯರು ಒಲವು ತೋರಿದ್ದು, ಈ ಬಗ್ಗೆ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಬೆಳ್ಳಾವಿ ಕ್ರಾಸ್ನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಜೆಡಿಎಸ್ ನಾಯಕರಿಗೆ ಮಧು ಬಂಗಾರಪ್ಪ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿಯಾಗಿರೋ ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ಸಂಬಂಧ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದು ವಾರದಲ್ಲಿ ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗೋ ಸಾಧ್ಯತೆ ಇದ್ದು, ಸಿದ್ದರಾಮಯ್ಯ ಭೇಟಿ ಬಳಿಕ ದಿನಾಂಕ ನಿಗದಿಗೆ ತೀರ್ಮಾನ ಮಾಡಲಾಗಿದೆ.
ಬೆಂಗಳೂರಿನ ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರ ಶಾಕಿಂಗ್ ಸುದ್ದಿ ಕೊಟ್ಟಿದೆ. ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಜಾರಿ ಮಾಡ್ತಾ ಇದ್ದು, ವಾಹನ ಮಾಲೀಕರು ಯಾಮಾರಿದ್ರೆ ಜೇಬಿಗೆ ಕತ್ತರಿ ಬೀಳಲಿದೆ. ಪಾರ್ಕಿಂಗ್ ನೀತಿ 2.0ಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ್ದು, ಮನೆ ಮುಂದೆ ವಾಹನ ಪಾರ್ಕಿಂಗ್ಗೆ ಅನುಮತಿ ಕಡ್ಡಾಯವಾಗಿದೆ. ವಾಹನಗಳ ಗಾತ್ರಕ್ಕೆ ತಕ್ಕಂತೆ ಏರಿಯಾ ವೈಸ್ ಪಾರ್ಕಿಂಗ್ ಅನುಮತಿಗೆ ಶುಲ್ಕ ನಿಗದಿ ಮಾಡಲಿದ್ದು, ವಾಹನ ಪಾರ್ಕಿಂಗ್ಗೆ ಅನುಮತಿ ಸಿಕ್ಕರೆ ಮಾತ್ರ ಕಾರು ಖರೀದಿಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಕಾರುಗಳ ಪಾರ್ಕಿಂಗ್ ಅನುಮತಿಗೆ ಸರ್ಕಾರದಿಂದ ಶುಲ್ಕ ನಿಗದಿ ಮಾಡಿದ್ದು, ಸಾಮಾನ್ಯ ವಾಹನಗಳಿಗೆ ವಾರ್ಷಿಕ 1,000 ರೂಪಾಯಿ, ಮೀಡಿಯಂ ಗಾತ್ರದ ಕಾರುಗಳಿಗೆ ವಾರ್ಷಿಕ 3 ರಿಂದ 4,000 ದರ ಇರಲಿದೆ. ಇನ್ನು ಎಸ್ಯುವಿ, ಎಂಯುವಿ ಕಾರುಗಳಿಗೆ 5,000 ರೂಪಾಯಿ ದರ ನಿಗದಿ ಮಾಡಲಿದೆ. ಪಾರ್ಕಿಂಗ್ಗೆ ಅನುಮತಿ ಪಡೆಯುವಾಗ ದರ ಪಾವತಿ ಮಾಡಬೇಕಾಗಿದ್ದು, ವಾಹನ ಪಾರ್ಕ್ ಮಾಡೋದಕ್ಕೆ ಸಮಯಕ್ಕೆ ತಕ್ಕಂತೆ ದರ ನಿಗದಿಯಾಗಲಿದೆ. ಆಯಾ ಸ್ಥಳಕ್ಕೆ ತಕ್ಕಂತೆ ದರ ನಿಗದಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಬಿಬಿಎಂಪಿ ಹಾಗೂ ಡಲ್ಟ್ ಜಂಟಿಯಾಗಿ ರಸ್ತೆಗಳನ್ನು ಗುರುತು ಮಾಡಿದ್ದು, ಪ್ರತಿ ರೆಸಿಡೆನ್ಷಿಯಲ್ ರಸ್ತೆ, ಕಮರ್ಷಿಯಲ್ ರಸ್ತೆ, ಆರ್ಟಿಕಲ್, ಸಬ್ ಆರ್ಟಿಕಲ್ ರಸ್ತೆಗಳ ಸರ್ವೆಯಲ್ಲಿ ಪಾರ್ಕಿಂಗ್ಗೆ ಅವಕಾಶ ನೀಡೋ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ನಂತರ ಆಯ್ದ ಸ್ಥಳದಲ್ಲಿ ಮಾತ್ರ ಪಾರ್ಕಿಂಗ್ಗೆ ಅವಕಾಶ ನೀಡಲಿದ್ದು, ಮನೆಗಳ ಮುಂದೆ, ರಸ್ತೆಗಳ ಬದಿ ಫ್ರೀಯಾಗಿ ಪಾರ್ಕಿಂಗ್ಗೆ ಕಡಿವಾಣ ಬೀಳಲಿದೆ. ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅನುಮತಿ ಕಡ್ಡಾಯವಾಗಲಿದೆ. ಬೆಂಗಳೂರು ಪೊಲೀಸರು ಮತ್ತೊಂದು ಮಾದಕ ಜಾಲವನ್ನ ಭೇದಿಸಿದ್ದಾರೆ. ಓರ್ವ ವಿದೇಶಿ ಪ್ರಜೆ ಸೇರಿ 5ರನ್ನ ಬಂಧಿಸಿದ್ದು, 14.84 ಗ್ರಾಂ ಕೊಕೇನ್, 15 ಗ್ರಾಂ ಎಕ್ಸ್ಟಿಸಿ ಟ್ಯಾಬ್ಲೆಟ್, 6 ಮೊಬೈಲ್, 96,650 ರೂಪಾಯಿ ನಗದು, ಒಂದು ಬಿಎಂಡಬ್ಲ್ಯೂ ಕಾರು, ಒಂದು ಬೈಕ್ ವಶಕ್ಕೆ ಪಡೆದಿದ್ದಾರೆ. ಸ್ಟಾರ್ ಹೋಟೆಲ್ಗಳೇ ಇವರ ಡ್ರಗ್ಸ್ ಪಾರ್ಟಿಯ ಅಡ್ಡವಾಗಿದ್ದು, ಕಳೆದ 3 ತಿಂಗಳಿಂದ ಜೆಪಿ ನಗರದ ಹರಿಕ್ ಬೋಟೆಕ್ ಹೋಟೆಲ್ನಲ್ಲಿ ಪಾರ್ಟಿ ಆಯೋಜಿಸಿದ್ರು. ಪಾರ್ಟಿಗಾಗಿ ಹೋಟೆಲ್ನ ಹಲ ರೂಮ್ಗಳನ್ನ ಬುಕ್ ಮಾಡ್ತಾ ಇದ್ದ ಗ್ಯಾಂಗ್ ಹೋಟೆಲ್ ರೂಮ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು. ಟೂರಿಸ್ಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೊಹಮ್ಮದ್ ಮೆಜಾಮಿಲ್ ಈ ಡ್ರಗ್ಸ್ ರಾಕೆಟ್ನ ಕಿಂಗ್ ಪಿನ್. A1 ಆರೋಪಿ ಮೊಹಮ್ಮದ್ ಮೆಜಾಮಿಲ್ ಕಳೆದ 4 ವರ್ಷದಿಂದ ಶ್ರೀಲಂಕಾದಲ್ಲಿ ಟೂರಿಸ್ಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿದ್ದ. ಅಲ್ಲದೆ ಶ್ರೀಲಂಕಾದ ಕ್ಯಾಸಿನೋ ಲಿಂಕ್ ಹೊಂದಿದ್ದ. ಕೋವಿಡ್ ನಂತರ ಬೆಂಗಳೂರಿಗೆ ಬಂದು ಡ್ರಗ್ಸ್ ದಂಧೆ ಪ್ರಾರಂಭಿಸಿದ್ದ. ಇನ್ನು ಡ್ರಗ್ಸ್ ಮಾರಾಟ ಜಾಲದಲ್ಲಿ ಸಿಕ್ಕಿಬಿದ್ದಿರೋ ರವಿಕುಮಾರ್ ಅಲಿಯಾಸ್ ಬಿಡಿಎ ರವಿ ಈ ಹಿಂದೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ. ನಂತರದಲ್ಲಿ ಬಿಡಿಎ ಬ್ರೋಕರ್ ಆಗಿ ಹಂತ ಹಂತವಾಗಿ ಹಣ ಗಳಿಸಿದ್ದ. ಕೊಲಂಬೋದ ಕ್ಯಾಸಿನೋಗೂ ಹೋಗ್ತಿದ್ದವನಿಗೆ ಮುಜಾಮಿಲ್ ಪರಿಚಯವಾಗಿತ್ತು. ಡ್ರಗ್ಸ್ ಜಾಲದಲ್ಲಿ ವಿದೇಶಿ ಫುಟ್ಬಾಲ್ ಆಟಗಾರನು ಲಾಕ್ ಆಗಿದ್ದಾನೆ. ಐವರಿ ಕೋಸ್ಟ್ ದೇಶದ ಡೊಸೋ ಖಲೀಫಾ ಬಂಧಿತ ಆರೋಪಿ. 2015ರಲ್ಲಿ ಕ್ರೀಡಾ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದ ಖಲೀಫಾ 2018ರಲ್ಲಿ ಬೆಂಗಳೂರಿಗೆ ಬಂದು ಡ್ರಗ್ಸ್ ಜಾಲದಲ್ಲಿ ಸಕ್ರಿಯನಾಗಿದ್ದ. ಬಿಡಿಎ ರವಿ ಹಾಗೂ ಶೋಹೇಬ್ ಉದ್ದೀನ್ಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದವನು ವೀಸಾ ಅವಧಿ ಮುಗಿದಿದ್ರೂ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಮೈಸೂರಲ್ಲಿ ಕನ್ನಡ ವೇದಿಕೆ ವಿನೂತನ ಪ್ರತಿಭಟನೆ ನಡೆಸಿದೆ. ತಳ್ಳುವ ಗಾಡಿಯಲ್ಲಿ ದ್ವಿಚಕ್ರ ವಾಹನ ಇಟ್ಟು ಮೆರವಣಿಗೆ ಮಾಡಿದ್ದು, ಕೇಂದ್ರ ಸರ್ಕಾರ, ಕೇಂದ್ರ ಹಣಕಾಸು ಸಚಿವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ದೇಶ್ ಬಚಾವೋ, ನಿರ್ಮಲಾ ಹಠಾವೋ ಎಂದು ಘೋಷಣೆ ಕೂಗಿದ್ದು, ಚುನಾವಣೆ ನಡೆಯುವ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡ್ತಾರೆ ಅಂತ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಕಡೆಗಣನೆಗೆ ಕಿಡಿಕಾರಿದ್ರು. ಉತ್ತರಾಖಂಡ್ನಲ್ಲಿ ರಕ್ಷಣಾ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದೇಕೆ? ಹೈದರಾಬಾದ್ನಲ್ಲಿ ನಡೆದ ಮತ್ತೊಂದು ಪೈಶಾಚಿಕ ಕೃತ್ಯವೇನು? ಭಾರೀ ಕುತೂಹಲ ಮೂಡಿಸಿರೋ ತಮಿಳುನಾಡು ವಿಧಾನಸಭೆ ಚುನಾವಣೆ ನಡೆಯೋದ್ಯಾವಾಗ? ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೇ 24ಕ್ಕೆ ತಮಿಳುನಾಡು ವಿಧಾನಸಭೆ ಅವಧಿ ಪೂರ್ಣಗೊಳ್ಳಲಿದ್ದು, ಮೇ 24ರೊಳಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹೇಳಿದ್ದಾರೆ. ಕೆಲ ರಾಜಕೀಯ ನಾಯಕರು ಸಲಹೆಗಳನ್ನ ನೀಡಿದ್ದಾರೆ. ಒಂದೇ ಹಂತದಲ್ಲಿ ಚುನಾವಣೆಗೆ ಮನವಿ ಮಾಡಿದ್ದಾರೆ. ಚುನಾವಣೆ ದಿನಾಂಕವನ್ನ ದೆಹಲಿಯಲ್ಲಿ ಘೋಷಿಸಲಾಗುವುದು ಎಂದು ಸುನಿಲ್ ಅರೋರಾ ತಿಳಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಏರಿಕೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ವಾಗ್ದಾಳಿ ನಡೆಸಿದ್ದಾರೆ. ತೈಲ ದರ ಏರಿಕೆಯಿಂದ ಸಾಮಾನ್ಯ ಜನರ ಸ್ಥಿತಿ ಅಯೋಮಯವಾಗಿದ್ದು, ತೈಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡಲೇ ತೈಲ ದರ ಕಡಿಮೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಎಂಕೆ ಸ್ಟಾಲಿನ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಿಎಂ ವರ್ಸಸ್ ರಾಜ್ಯಪಾಲರು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 12 ಪರಿಷತ್ ಸದಸ್ಯರ ನಾಮನಿರ್ದೇಶನಕ್ಕೆ ಶಿಫಾರಸು ಮಾಡಿ 3 ತಿಂಗಳಾದರೂ ರಾಜ್ಯಪಾಲರು ಸಹಿ ಹಾಕಿಲ್ಲ. ಪದೇ ಪದೇ ರಾಜ್ಯಪಾಲರ ಗಮನಕ್ಕೆ ತಂದರೂ ಒಪ್ಪಿಗೆ ನೀಡಿಲ್ಲ. ಹೀಗಾಗಿ ರಾಜ್ಯಪಾಲರಿಗೆ ಸರ್ಕಾರಿ ವಿವಿಐಪಿ ವಿಮಾನ ಬಳಕೆಗೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ನಿರಾಕರಣೆ ಮಾಡಿದ್ದಾರೆ.
ನನಗೆ ಇವಿಎಂಗಳ ಮೇಲೆ ಸಂಪೂರ್ಣವಾದ ವಿಶ್ವಾಸವಿದೆ ಅಂತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿದ್ದಾರೆ. ಕೆಲ ರಾಜಕೀಯ ಪಕ್ಷಗಳು ಇವಿಎಂ ಬಗ್ಗೆ ದೂಷಣೆ ಮಾಡ್ತವೆ. ಅವರು ಗೆಲುವು ಸಾಧಿಸಿದಾಗ ಎಲ್ಲವೂ ಸರಿಯಾಗಿ ಇರ್ತದೆ, ಆದ್ರೆ ಸೋತಾಗ ಮಾತ್ರ ಇದನ್ನ ದೂಷಣೆ ಮಾಡ್ತಾರೆ. ಆದ್ರೆ ನನಗೆ ಮಾತ್ರ ಇವಿಎಂ ಮೇಲೆ ಪೂರ್ಣ ವಿಶ್ವಾಸವಿದೆ ಅಂತ ಅಜಿತ್ ಪವಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ದುರುಪಯೋಗಪಡಿಸಿಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಕೇಂದ್ರ ಐಟಿ ಇಲಾಖೆ ಸಚಿವ ರವಿಶಂಕರ್ ಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಟ್ವಿಟರ್, ಫೇಸ್ಬುಕ್, ವಾಟ್ಸ್ಆಪ್ ಸೇರಿ ಯಾರೇ ಆಗ್ಲಿ ಭಾರತದಲ್ಲಿ ಕಾರ್ಯನಿರ್ವಹಿಸಲು ಸ್ವಾಗತ. ಆದ್ರೆ ಭಾರತದ ಸಂವಿಧಾನ ಕಾನೂನಿಗೆ ಬದ್ಧವಿರಬೇಕು. ಆದ್ರೆ ಕೆಲವು ಮೈಕ್ರೋ ಬ್ಲಾಗಿಂಗ್ ಸೈಟ್ಗಳು ದ್ವಂದ್ವ ನೀತಿ ಅನುಸರಿಸುತ್ತಿವೆ ಅಂತ ಟ್ವಿಟರ್ ವಿರುದ್ಧ ರವಿಶಂಕರ್ ಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಗೋಂಗ್ ತ್ಸೋ ಸರೋವರದ ಬಳಿಯಿಂದ ಭಾರತ ಚೀನಾ ಸೇನೆ ಹಿಂದೆ ಸರಿಯುತ್ತಿದ್ದು, ಗಡಿ ವಿವಾದದ ಬಗ್ಗೆ ರಾಜ್ಯಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ ನೀಡಿದ್ರು. 2020ರಲ್ಲಿ ಚೀನಾ ಭಾರತದ ಭೂಮಿ ಅತಿಕ್ರಮಿಸಿದ್ದು, ಯಥಾಸ್ಥಿತಿ ಬದಲಾಯಿಸಲು ಚೀನಾ ಯತ್ನಿಸಬಾರದು. ಎರಡು ಸೇನೆಗಳು ತಮ್ಮ ಸ್ಥಳಕ್ಕೆ ಹಿಂತಿರುಗಬೇಕು. ನಮ್ಮ 1 ಇಂಚು ಜಾಗವನ್ನ ಯಾರಿಗೂ ಬಿಟ್ಟುಕೊಡಲ್ಲ. ಪಂಗೋಂಗ್ ತ್ಸೋ ಸರೋವರದ ಉತ್ತರ ಬ್ಯಾಂಕ್ನಲ್ಲಿ ಸೇನೆ ಹಿಂತೆಗೆದುಕೊಳ್ಳಲು 2 ಸೇನೆ ಒಪ್ಪಿವೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ದೇಶದಲ್ಲಿ 26 ದಿನಗಳಲ್ಲಿ ಕೊರೋನಾ ವೈರಸ್ ವಿರುದ್ಧದ ಲಸಿಕೆ ಪಡೆದವರ ಸಂಖ್ಯೆ 70 ಲಕ್ಷ ದಾಟಿದೆ. ಈ ಪೈಕಿ ಕರ್ನಾಟಕದಲ್ಲಿ 4.64 ಲಕ್ಷ ಜನ ಕೊರೋನಾ ವ್ಯಾಕ್ಸಿನ್ ಪಡೆದಿದ್ದಾರೆ. ಅಮೆರಿಕದಲ್ಲಿ 27 ದಿನದಲ್ಲಿ 70 ಲಕ್ಷ ಜನರಿಗೆ ಲಸಿಕೆ ನೀಡಿದ್ರೆ, ಇಂಗ್ಲೆಂಡ್ನಲ್ಲಿ 48 ದಿನದಲ್ಲಿ 70 ಲಕ್ಷ ಜನರಿಗೆ ಲಸಿಕೆ ನೀಡಲಾಗಿತ್ತು. ಭಾರತದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ಹೆಚ್ಚಿನ ಜನರಿಗೆ ಲಸಿಕೆ ನೀಡಲಾಗುತ್ತಿದೆ.